ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಬಂಗಾಳದ ಚುನಾವಣಾ ಅಖಾಡದಲ್ಲಿ ಪ್ರಧಾನಿ ಮೋದಿ ಅಬ್ಬರಿಸ್ತಾ ಇದ್ದಾರೆ. ಸಮಾವೇಶದಲ್ಲಿ ಮಾತಾಡ್ತಾ ಮೋದಿ 6 ಗ್ಯಾರಂಟಿಗಳನ್ನು ನೀಡಿದ್ದಾರೆ. ಹಾಗಂತ ಇವುಗಳು ಬಿಟ್ಟಿ ಭಾಗ್ಯಗಳನ್ನು ಕೊಡೋ ಗ್ಯಾರಂಟಿಗಳಲ್ಲ, ಬದಲಾಗಿ ಜನರಲ್ಲಿ ನಂಬಿಕೆ ಹುಟ್ಟಿಸೋ ಭರವಸೆಗಳು. ಈಗ ಆ ಭರವಸೆಗಳೇ ಮಮತಾ ಪಕ್ಷಕ್ಕೆ ಮಾರಕ ಆಗ್ತಾ ಇವೆ. ಒಂದು ವೇಳೆ ಈ ಬಾರಿ ಬಿಜೆಪಿ ಗೆದ್ದಿದ್ದೆ ಆದ್ರೆ ಮುಂದೆ ಯಾವತ್ತು ಟಿಎಂಸಿ ಪಕ್ಷ ಅಧಿಕಾರಕ್ಕೆ ಬರೋದು ಬಹಳಷ್ಟು ಕಷ್ಟ ಆಗತ್ತೆ. ಇದರ ಜೊತೆಗೆ ಬಂಗಾಳದಲ್ಲಿ ಜನರ ದಿಕ್ಕನ್ನು ತಪ್ಪಿಸೋದಕ್ಕೆ ಮಮತಾ ಹೇಳ್ತಾ ಇದ್ದ ಸುಳ್ಳುಗಳಿಗೆ ಮೋದಿ ದೊಡ್ಡ ಹೊಡೆತವನ್ನ ಕೊಡ್ತಾ ಇದ್ರೆ ದೀದಿ ಮಾತ್ರ ತತ್ತರಿಸಿ ಹೋಗಿದ್ದಾರೆ. ಈಗ ಮಾಜಿ ಕ್ರಿಕೆಟಿಗ ಯೂಸಫ್ ಪಠಾಣ್ ಮುಂದಿನ 50 ವರ್ಷ ಟಿಎಂಸಿ ಇರುತ್ತೆ ಅಂತಿದ್ರೆ, ಆರ್ಜಿಕರ್ ಕಾಲೇಜಿನಲ್ಲಿ ಪೈಶಾಚಿಕ ಕೃತ್ಯದಲ್ಲಿ ಮಗಳನ್ನ ಕಳ್ಕೊಂಡಿರೋ ತಾಯಿ ಟಿಎಂಸಿಯನ್ನು ಸೋಲಿಸುವ ಪಣವನ್ನು ತೊಟ್ಟಿದ್ದಾರೆ. ಹಾಗಾದ್ರೆ ಮೋದಿ 6 ಭರವಸೆಯ ಗ್ಯಾರಂಟಿಗಳು ಯಾವುವು? ಕ್ರಿಕೆಟಿಗ ಯೂಸಫ್ ಪಠಾಣ್ ಇವಾಗ ಇದ್ದಕ್ಕಿದ್ದ ಹಾಗೆ ಟಿಎಂಸಿ ಬಗ್ಗೆ ಮಾತಾಡ್ತಾ ಇರೋದೇನೋ? ಬಂಗಾಳ ಚುನಾವಣೆಗೆ ಅದೆಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಇದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಈಗ ಇಡೀ ದೇಶದ ಚಿತ್ತ ಬಂಗಾಳದತ್ತ ಅನ್ನೋ ಹಾಗೆ ಆಗಿದೆ. ಅದಕ್ಕೆಲ್ಲ ಕಾರಣ ಆಗ್ತಾ ಇರೋದು ಒಂದು ಹೆಣ್ಣು. ಅದ್ಯಾರೋ ಹೆಣ್ಣು ಸಾಧನೆಯನ್ನ ಮಾಡಿ ಒಳ್ಳೆಯ ಕ್ರಾಂತಿ ಮಾಡಿ ಆಕೆಯನ್ನ ಮಹಾತಾಯಿ, ಮಾತೆ, ಜಗನ್ಮಾತೆ, ಆದಿಶಕ್ತಿ ಅಂತ ಹೊಗಳೋ ಹೆಣ್ಣಲ್ಲ. ಹಾಗಂತ ಕೈಯನ್ನು ಮುಗಿಯೋ ಅಥವಾ ತಾಯಿಯ ಹಾಗೆ ನೋಡೋ ಹೆಣ್ಣು ಕೂಡ ಅಲ್ಲ. ಈಕೆ ಮಹಾನ್ ರಾಕ್ಷಸೆ ಮತ್ತು ಕ್ರೂರಿ. ಆಕೆಯೇ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ. ಅಲ್ಲಿನ ಸಿಎಂ ಮಮತಾ ಬ್ಯಾನರ್ಜಿಗೆ ಮಹಿಳಾ ಮತದಾರರು ಹಿಡಿ ಶಾಪವನ್ನ ಹಾಕ್ತಾ ಈ ಸರ್ಕಾರ ತೊಲಗಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಹಾಗಂತ ಅಲ್ಲಿ ಮಹಿಳೆಯರು ಹೇಳಿದ ತಕ್ಷಣ ಇದೆಲ್ಲ ಆಗತ್ತಾ ಅಂದ್ರೆ ಖಂಡಿತ ಅದು ಸುಲಭದ ಮಾತಲ್ಲ. ಆದರೂ ಅದನ್ನು ಸಾಧಿಸ್ತೀವಿ ಅಂತ ಬಂಗಾಳದ ಅಖಾಡಕ್ಕೆ ಇಳಿದಿದ್ದು ಪ್ರಧಾನಿ ಮೋದಿ. ಅಲ್ಲಿ ಮೋದಿಯವರ ಅಬ್ಬರದ ಭಾಷಣ ಮಮತಾ ತತ್ತರಿಸಿ ಹೋಗೋ ಹಾಗೆ ಮಾಡ್ತಾ ಇದೆ. ಟಿಎಂಸಿ ಪಕ್ಷಕ್ಕೆ ವಾರ್ನಿಂಗ್ ಕೊಟ್ಟ ಹಾಗೆ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಅಸನ್ಸೋಲ್ನಲ್ಲಿ ಮಾತಾಡ್ತಾ ಪ್ರಧಾನಿ ಮೋದಿ ಬಂಗಾಳದಲ್ಲಿ ಆಡಳಿತವನ್ನು ಬದಲಾಯಿಸುವ ಸಮಯ ಈಗ ಬಂದಿದೆ. ಇಲ್ಲಿ ತೃಣಮೂಲ ಕಾಂಗ್ರೆಸ್ ನಿರ್ಮೂಲನೆಯಾಗಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ತೃಣಮೂಲ ಕಾಂಗ್ರೆಸ್ಸಿನ ಪಾಪದ ಕೂಡ ತುಂಬಿ ಹೋಗಿದೆ. ಹಾಗಾಗಿ ಬದಲಾವಣೆ ಆಗೇ ಆಗತ್ತೆ. ಯಾಕಂದ್ರೆ ಮಮತಾ ಆಡಳಿತದಲ್ಲಿ ಬಂಗಾಳ ಗಲಭೆಗಳ ತವರಾಗಿದೆ. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಿಗೆ ಟಿಎಂಸಿಯಿಂದ ಭದ್ರತೆ ಅನ್ನೋದು ಇಲ್ಲ. ಮಹಿಳೆಯರ ಮೇಲೆ ಆಸಿಡ್ ದಾಳಿಯಲ್ಲಿ ಭಾರತದಲ್ಲಿ ಬಂಗಾಳವೇ ಮೊದಲ ಸ್ಥಾನದಲ್ಲಿದೆ ಅನ್ನೋದನ್ನ ಪ್ರಧಾನಿ ಮೋದಿ ಒತ್ತಿ ಒತ್ತಿ ಹೇಳಿದ್ರು. ಜೊತೆಗೆ ಮಮತಾ ಅನ್ನೋ ಹೆಣ್ಣಿಗೆ ಮಮತೆಯೇ ಇಲ್ಲ, ಆಕೆ ನಿರ್ಮಮತ ಅಂತಿದ್ದಾರೆ. ಯಾವಾಗಲೂ ಮಾಫಿಯಾಗಳಿಂದ ಗುರುತಿಸಿಕೊಳ್ಳೋ ಈ ರಾಜ್ಯ ಸಿಂಡಿಕೇಟ್ ರಾಜ್ ರೀತಿ ಕಾಣಿಸ್ತಾ ಇದೆ. ಇದನ್ನ ಹೆಂಗಾದ್ರೂ ಮಟ್ಟ ಹಾಕಬೇಕು, ರಾಜ್ಯದ ಮೇಲಿರೋ ಕಳಂಕಗಳನ್ನೆಲ್ಲ ತೊಳೆದು ಹಾಕಬೇಕು ಅನ್ನೋದನ್ನ ಹೇಳಿದ್ರು. ಇನ್ನು ಇದೇ ಸಮಯದಲ್ಲಿ ಬಂಗಾಳದ ಅಭಿವೃದ್ಧಿಯ ಬಗ್ಗೆ ಮೋದಿ ಮಾತಾಡ್ತಾ ಉದ್ಯೋಗ ಸೃಷ್ಟಿಗಾಗಿ ಬಿಜೆಪಿ ಹಾಕಿಕೊಂಡಿರೋ ಪ್ಲಾನುಗಳ ಬಗ್ಗೆ ಜನರಿಗೆ ತಿಳಿಸ್ತಾ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಾಗತ್ತೆ. ಬಂಗಾಳದ ಕೈಗಾರಿಕೆಗೆ ಈಗಾಗಲೇ ಕೇಂದ್ರ ಸರ್ಕಾರ 45,000 ಕೋಟಿಯನ್ನು ನೀಡಿದೆ. ಅದರ ಜೊತೆಗೆ ಈಗ ಬಂಗಾಳದಲ್ಲಿ ಜನರ ಭಯವನ್ನು ತೊಲಗಿಸಿ ಜನರಲ್ಲಿ ನಂಬಿಕೆಯನ್ನು ಮೂಡಿಸೋದು. ಬಂಗಾಳ ಅಂದ್ರೆ ಗುಂಡಾಗಿರಿ ಅನ್ನೋದು ಬಂಗಾಳವನ್ನು ಹತ್ತಿರದಿಂದ ಕಂಡ ನಮಗೆಲ್ಲ ಗೊತ್ತೇ ಇದೆ. ಆದರೆ ಅದೆಷ್ಟರ ಮಟ್ಟಿಗೆ ಒಂದು ಹೆಣ್ಣು ಮಕ್ಕಳ ಜೀವ ಮತ್ತು ಜೀವನದ ಜೊತೆ ಆಟವನ್ನು ಆಡ್ತಾಳೆ ಅನ್ನೋದು ಇತ್ತೀಚಿನ ಕಳೆದ 1 ವರ್ಷದಲ್ಲಿ ಇಡೀ ಭಾರತದ ಜನರಿಗೆ ಅರ್ಥ ಆಗ್ತಾ ಇದೆ. ಆಕೆಯ ರಕ್ಕಸಿ ರೂಪ ಅನಾವರಣ ಆಗಿದೆ. ಅದರಲ್ಲೂ ಕಳೆದ 1 ವಾರದಿಂದ ದೇಶದ ಜನರಿಗೆ ಅತ್ಯದ್ಭುತವಾಗಿ ಈಕೆ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿರೋ ಬಂಗಾಳದಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳನ್ನು ಅನುಷ್ಠಾನ ಮಾಡಲ್ಲ. ಅದಕ್ಕೆ ಕಾರಣ ಅಂದ್ರೆ ಜನರು ಎಲ್ಲಿ ಮೋದಿ ಸರ್ಕಾರದ ಕಡೆಗೆ ತಿರುಗಿ ಬಿಡ್ತಾರೋ, ಬಿಜೆಪಿಯ ಮತವನ್ನ ಹಾಕ್ತಾರೋ ಅನ್ನೋದು ಮಮತಾ ಯೋಚನೆ. ಅದೇ ಕಾರಣಕ್ಕೆ ಮಮತಾ ಕೊಟ್ಟಿದ್ದನ್ನ ಮಾತ್ರ ಅಲ್ಲಿನ ಜನರು ತೆಗೆದುಕೊಳ್ಬೇಕು. ಅಲ್ಲಿ ಏನು ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಯಾರಿಗೆ ಕೊಡ್ತಾರೆ, ಯಾವನಿಗೆ ಕೊಡ್ತಾರೆ ಅನ್ನೋದು ಯಾವ ಬಡ್ಡಿ ಮಗನಿಗೂ ಗೊತ್ತಾಗೋದೇ ಇಲ್ಲ. ಅಲ್ಲಿ ತಿರುಗಿ ಮಾತಾಡೋಕೆ ಚಾನ್ಸ್ ಅನ್ನೋದು ಇಲ್ವೇ ಇಲ್ಲ. ಅಂತಹ ವಾತಾವರಣ ಸೃಷ್ಟಿಯಾಗಿದೆ. ಅದನ್ನು ನಿರ್ಮೂಲನೆಯನ್ನ ಮಾಡಿ ಸರ್ಕಾರದ ಮೇಲೆ ಪ್ರತಿ ಸಾಮಾನ್ಯ ಜನರಿಗೂ ನಂಬಿಕೆ ಬರುವ ಆಡಳಿತವನ್ನ ಕೊಡ್ತೀವಿ ಅನ್ನೋದನ್ನ ಮೋದಿ ಹೇಳ್ತಾ ಇದ್ದಾರೆ. ಎರಡನೆಯದಾಗಿ ಜನಸ್ನೇಹಿ ಆಡಳಿತ, ಜನರ ಜೊತೆ ಜನಪ್ರತಿನಿಧಿಗಳ ಸುಲಭ ಸಂಪರ್ಕ. ಈಗಾಗಲೇ ಸರಿಯಾದ ಆಡಳಿತ ಇಲ್ಲದ ಬಂಗಾಳದಲ್ಲಿ ಸರ್ಕಾರಿ ಕೆಲಸಗಳು ಬೇರೆ ಕಡೆಗಳಲ್ಲಿ ಯಾವ ರೀತಿ ನಡೆಯುತ್ತವೆ ಅಂದ್ರೆ ಸಂವಿಧಾನದ ಪ್ರಕಾರ ಯಾವ ರೀತಿ ನಡಿಬೇಕು ಅನ್ನೋದು ಅಲ್ಲಿರೋ ಜನರಿಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಅಲ್ಲಿ ಆ ರೀತಿ ನಡೆಯೋದು ಇಲ್ಲ. ಅದು ಗೊತ್ತಾಗಬೇಕು ಅಂದ್ರೆ ಆಡಳಿತ ಬದಲಾವಣೆ ಆಗಬೇಕು. ನಮ್ಮ ಆಡಳಿತದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಜನರ ಸಂಪರ್ಕದಲ್ಲಿರ್ತಾರೆ. ಜನಪರ ಕೆಲಸವನ್ನ ಮಾಡ್ತೀವಿ ಅಂತ ನಾನು ಹೇಳ್ತಾ ಇಲ್ಲ, ಪ್ರಧಾನಿ ಮೋದಿ ಹೇಳ್ತಾ ಇದ್ದಾರೆ. ಇನ್ನು ಮೂರನೆಯದ್ದು ಟಿಎಂಸಿ ಇಲ್ಲಿಯವರೆಗೂ ಮುಚ್ಚಿಟ್ಟಿರೋ ಅಪರಾಧಗಳ ತನಿಖೆಯನ್ನ
ರೀಓಪನ್ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ರೆ ಇದು ಬಂಗಾಳದ ಜನರಿಗೆ ಅತ್ಯಂತ ಸಂತಸದ ಸುದ್ದಿ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಯಾಕಂದ್ರೆ ಮಮತಾ ಆಡಳಿತದಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿ ಇದ್ದವರೇ ಕ್ರಿಮಿನಲ್ಗಳು. ಇದಕ್ಕೆ ಕಾರಣ ಅದೆಷ್ಟೇ ದೊಡ್ಡ ತಪ್ಪನ್ನ ಕ್ರಿಮಿನಲ್ಗಳು ಮಾಡಿದ್ರು ಮಮತಾ ಅನ್ನೋ ರಾಕ್ಷಸಿ ಅನುಗ್ರಹ ಅವರ ಮೇಲೆ ಇರ್ತಾನೆ ಇತ್ತು. ಅದರಲ್ಲೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದವರಿಗೆ ಮಮತಾ ಬೆಂಗಾವಲಾಗಿ ನಿಲ್ತಾ ಇದ್ರು. ಸಂದೇಶ್ ಖಾಲಿ ಪ್ರಕರಣದಲ್ಲಿ TMC ಕಚೇರಿಗೆ ಪ್ರತಿದಿನ ಒಬ್ಬೊಬ್ಬರು ಮಹಿಳೆಯರನ್ನ ಕರೆಸಿ ಶಹಜಹಾನ್ ಅತ್ಯಾಚಾರ ಮಾಡ್ತಾ ಇದ್ದ. ಅಂತಹವನನ್ನ ಕೂಡ ಇದೇ ಮಮತಾ ರಕ್ಷಣೆ ಮಾಡೋಕೆ ನಿಂತಿದ್ರು. ಕೊನೆಗೆ ಕೇಂದ್ರ ಸರ್ಕಾರ ಮಧ್ಯೆ ಬಂದಿದ್ರಿಂದ ಅವನ ಬಂಧನ ಆಗಿತ್ತು. ಆಗಲೂ ದೀದಿ ಅನ್ನೋ ಮಮತಾ ಅಯ್ಯೋ ಶಹಜಹಾನ್ ತಪ್ಪನ್ನೇ ಮಾಡಲಿಲ್ಲ, ರಾಜಕೀಯ ದ್ವೇಷದಿಂದ ಕೇಂದ್ರ ಸರ್ಕಾರ ಹಿಂಗೆಲ್ಲ ಮಾಡ್ತಾ ಇದೆ, ಅವನನ್ನು ಅಪರಾಧಿ ಮಾಡೋಕೆ ನಿಂತಿದೆ ಅನ್ನೋದನ್ನು ಹೇಳಿಕೊಂಡಿದ್ರು. ಅದೆಷ್ಟೋ ಮಹಿಳೆಯರ ಕಣ್ಣೀರಿಗೆ ಮಮತಾ ಅನ್ನೋ ರಾಕ್ಷಸಿ ಕರಗಲೇ ಇಲ್ಲ. ಅವತ್ತು ಆ ಪ್ರಕರಣದಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅತ್ಯಾಚಾರಕ್ಕೊಳಗಾಗಿದ್ದ ಮಹಿಳೆಯರಿಗೆ ಶಹಜಹಾನ್ ಬಂಧನದಿಂದ ನಿಟ್ಟುಸಿರು ಬಿಡೋ ಹಾಗೆ ಮಾಡಿದ್ದು ಇದೇ ಕೇಂದ್ರ ಸರ್ಕಾರ. ಹಾಗಂತ ಇದೊಂದೇ ಪ್ರಕರಣ ಅಂತ ಅಲ್ಲ, ಇಂತಹ ಸುಮಾರು 4,000 to 5,000 ಪ್ರಕರಣಗಳು ಮಮತಾ ಸರ್ಕಾರದಲ್ಲಿ ನಡೆದಿವೆ. ಆದರೆ ಬಂಧನ ಆಗಿರೋದು ಮಾತ್ರ 3. ಮತ್ತೊಂದು, ಅವರಿಗೂ ಮಮತಾ ಶ್ರೀರಕ್ಷೆ ಇದ್ದೇ ಇರುತ್ತೆ. ಅದಕ್ಕೆ ಉದಾಹರಣೆ ಅಂದರೆ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ RG-Kar ಮೆಡಿಕಲ್ ಕಾಲೇಜಿನ ಅತ್ಯಾಚಾರ ಕೇಸು. ಇದರಲ್ಲೂ ನಿಜವಾದ ಆರೋಪಿಗಳನ್ನು ರಕ್ಷಣೆ ಮಾಡಲಾಗಿದೆ ಅನ್ನೋದು ಇವತ್ತಿಗೂ ಕೇಳಿ ಬರ್ತಾ ಇದೆ. ಇಂತಹ ಎಲ್ಲ ಕೇಸುಗಳನ್ನು ರೀಓಪನ್ ಮಾಡ್ತೀವಿ ಅನ್ನೋ ಗ್ಯಾರಂಟಿಯನ್ನು ಪ್ರಧಾನಿ ಮೋದಿ ಅಲ್ಲಿನ ಜನರಿಗೆ ಕೊಡ್ತಾ ಇದ್ದಾರೆ. ಇನ್ನು 4ನೇಯದ್ದು, TMC ಆಡಳಿತದಲ್ಲಿ ಹಗರಣ ಮಾಡಿರೋ ಎಲ್ಲರನ್ನ ಜೈಲಿಗೆ ಕಳಿಸೋ ಭರವಸೆ. ಅಲ್ಲಿ ಮಾಫಿಯಾ, ಸ್ಕ್ಯಾಂಡಲ್ ಹೀಗೆ ಹಗರಣ ಅನ್ನೋದು ಜನರ ಕಣ್ಣಿಗೆ ಕಾಣೋ ಹಾಗೆಯೇ ನಡೆಯುತ್ತವೆ. ಆದರೂ ಜನರು ಎಲ್ಲವನ್ನ ನೋಡ್ತಾ ಸುಮ್ಮನೆ ಇರಬೇಕು. ಕಲ್ಲಿದ್ದಲು ಹಗರಣದ ತನಿಖೆಯನ್ನ ಮಾಡೋದಕ್ಕೆ ED ಅಧಿಕಾರಿಗಳು ಹೋದಾಗ ಖುದ್ದು ಮಮತಾ ಜಾಗಕ್ಕೆ ಹೋಗಿ ತನಿಖೆಗೆ ತೊಂದರೆಯನ್ನ ಮಾಡಿದ್ರು. ಇಡೀ ದೇಶದಲ್ಲಿ ಯಾವುದೇ ಮುಖ್ಯಮಂತ್ರಿ ಮಾಡದ ಕೆಲಸವನ್ನ ಮಮತಾ ಮಾಡಿಕೊಂಡಿದ್ರು. ಇಂತಹ ಯಾವುದೇ ಹಗರಣ ಆದರೂ ಅದೆಷ್ಟೇ ದೊಡ್ಡ ವ್ಯಕ್ತಿ ಆದರೂ ಜೈಲಿಗೆ ಕಳಿಸೋದು ಗ್ಯಾರಂಟಿ ಅಂತಿದ್ದಾರೆ ಮೋದಿ. ಇದು ಮಮತಾಗೆ ಕಾಡ್ತಾ ಇರೋ ದೊಡ್ಡ ಆತಂಕ ಅನ್ನಿಸಿಕೊಳ್ತಾ ಇದೆ. ಇನ್ನು 5ನೇಯದ್ದು, ನಿರಾಶ್ರಿತರಿಗೆ ಸೌಲಭ್ಯ, ಅಕ್ರಮ ವಲಸಿಗರಿಗೆ ಗೇಟ್ ಪಾಸ್. ಇದು ಬಂಗಾಳದಲ್ಲಿ ಕಾಡ್ತಾ ಇರೋ ದೊಡ್ಡ ಪಿಡುಗು. ಅದಕ್ಕೆ ದೊಡ್ಡ ಪರಿಹಾರವನ್ನ ಮೋದಿ ತಗೊಂಡು ಬರ್ತೀವಿ ಅನ್ನೋ ವಾಗ್ದಾನ ಕೊಡ್ತಾ ಇದ್ದಾರೆ. ಈಗಾಗಲೇ ಬಂಗಾಳದ ಗಡಿ ಜಿಲ್ಲೆಗಳಲ್ಲಿ ಡೆಮೋಗ್ರಫಿ ಬದಲಾವಣೆ ಆಗಿ ಹೋಗ್ತಾ ಇದೆ. ಬಹಳಷ್ಟು ಅಕ್ರಮ ವಲಸಿಗರು ಬಂಗಾಳವನ್ನೇ ಹಾಳು ಮಾಡ್ತಾ ಇದ್ದಾರೆ. ಅಂತಹವರನ್ನ ದೇಶದಿಂದ ಹೊರಗೆ ಕಳಿಸೋದನ್ನ ಬಿಟ್ಟು ಗಡಿಗೆ ಬೇಲಿಯನ್ನ ಹಾಕಬೇಕಾಗಿರೋ ಜಾಗವನ್ನ ಕಬ್ಜಾ ಮಾಡಿ ಗಲಭೆಯನ್ನ ಮಾಡ್ತಾ ಇದ್ದದ್ದು ಇದೇ ಮಮತಾ ಮತ್ತು ಈಕೆಯ ಗೂಂಡಾಗಳು. ಇದೆಲ್ಲವನ್ನ ಮಾಡಿದ ಮೇಲೆ ಅಕ್ರಮಗಳ ಮಾತೆ ಅಂದ್ರೆ ಮಮತಾ ಅನ್ನೋದು ಎಂಥವರಿಗೂ ಗೊತ್ತಾಗತ್ತೆ. ಈಗ ಅಂತಹ ಅಕ್ರಮವನ್ನೇ ಬಂಗಾಳದಿಂದ ಹೊರಗೆ ಕಳಿಸ್ತೀವಿ ಅನ್ನೋದನ್ನ ಪ್ರಧಾನಿ ಮೋದಿ ಹೇಳಿಕೊಳ್ತಾ ಇದ್ದಾರೆ. ಭಾರತೀಯ ಕಾನೂನು ಮತ್ತು ಸಂವಿಧಾನದ ಅಡಿಯಲ್ಲಿ ಯಾರೆಲ್ಲ ನಿರಾಶ್ರಿತರಿದ್ದಾರೋ ಅಂತಹವರನ್ನ ಮಾತ್ರ ಭಾರತದಲ್ಲಿ ಉಳಿಸಿಕೊಂಡು ಅಕ್ರಮ ವಲಸಿಗರಿಗೆ ಗೇಟ್ ಪಾಸ್ ಪಕ್ಕಾ, ಇದನ್ನ ಪಕ್ವಾ ಮಾಡ್ತೀವಿ ಅನ್ನೋ ಗ್ಯಾರಂಟಿಯನ್ನ ಮೋದಿ ಕೊಡ್ತಾ ಇದ್ದಾರೆ. ಇನ್ನು 6ನೇಯ ಗ್ಯಾರಂಟಿ ಅಂದರೆ ಇಲ್ಲಿಯವರೆಗೂ ಪಶ್ಚಿಮ ಬಂಗಾಳದಲ್ಲಿ 7ನೇ ವೇತನ ಆಯೋಗ ಜಾರಿಯಾಗಿಲ್ಲ. ಸರಿಯಾದ ಆಡಳಿತ ವ್ಯವಸ್ಥೆ ಇದ್ದಿದ್ರೆ ನೌಕರರು ಮತ್ತು ಬಹಳಷ್ಟು ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡೋದಕ್ಕೆ, ಕೆಲಸವನ್ನ ಮಾಡೋಕ್ಕೆ ಅವಕಾಶ ಇರುತ್ತೆ. ಆದರೆ ಇದು ನನ್ನದೇ ಜಾಗ, ಬಂಗಾಳ ಅನ್ನೋದೇ ಪ್ರತ್ಯೇಕ ರಾಷ್ಟ್ರ, ಇಲ್ಲಿ ನಾನೇ ಸರ್ವಾಧಿಕಾರಿ, ಇಲ್ಲಿ ಯಾರು ಬರಬಾರ್ದು, ನಾನೊಬ್ಬಳೇ ಗೆಲ್ಲಬೇಕು, ನಾನೊಬ್ಬಳೇ ಆಳಬೇಕು, ನಾನು ಹೇಳಿದ್ದನ್ನು ಇಲ್ಲಿ ಜನರು ಕೇಳ್ಕೊಂಡು ಬಿದ್ದಿರಬೇಕು ಅಂದ್ಕೊಂಡಿರೋ ಮಮತಾ ಅನ್ನೋ ರಾಕ್ಷಸಿಯಿಂದ ಸರ್ಕಾರದ ಆಡಳಿತ ಹಾದಿ ತಪ್ಪಿ ಹಳ್ಳ ಹಿಡಿದಿದೆ. ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ನಾವು ಬಗೆಹರಿಸ್ತೀವಿ. ಶಿಕ್ಷಕರ ಜೊತೆ ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳ ಸೇರಿ ಇನ್ನೂ ಒಂದಷ್ಟು ಅನುಕೂಲಗಳನ್ನು ಮಾಡಿಕೊಡೋ ಭರವಸೆಯನ್ನ ಮೋದಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೆಲ ದಿನಗಳ ಹಿಂದೆ BJP ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಂಗಾಳದಲ್ಲಿ ಮೀನು ಮತ್ತು ಮಾಂಸಾಹಾರವನ್ನು ನಿಲ್ಲಿಸಿ ಬಿಡ್ತಾರೆ, ಬ್ಯಾನ್ ಅನ್ನ ಮಾಡ್ತಾರೆ ಅನ್ನೋ ಸುಳ್ಳು ಸುದ್ದಿಯನ್ನ ಖುದ್ದು ಮಮತಾ ಹರಡಿಸೋಕೆ ಶುರು ಮಾಡಿದ್ರು. ಅದಕ್ಕೂ ಮೋದಿ ಅಸ್ಸಾಂ ಉದಾಹರಣೆ ಕೊಡ್ತಾ ಇಂತಹ ಸುಳ್ಳು ಸುದ್ದಿಗಳನ್ನು ಕೇಳಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಲ್ಲರಿ, ಹಾಗಾದರೆ BJP ಸರ್ಕಾರ ಇರೋ ಎಲ್ಲ ರಾಜ್ಯಗಳಲ್ಲೂ ಮಾಂಸಾಹಾರವನ್ನು ಬ್ಯಾನ್ ಮಾಡಿದ್ದಾರಾ? ಸುಳ್ಳು ಸುದ್ದಿಯನ್ನು ಹಬ್ಬಿಸೋದಕ್ಕೂ ಒಂದಷ್ಟು ಜ್ಞಾನ ಇರಬೇಕು. ಅದನ್ನು ಜನರಾದರೂ ನಂಬೇಕಲ್ವೇ? ಅದನ್ನು ಬಿಟ್ಟು ಜನರು ನಂಬಲ ಸಾಧ್ಯ ಸುಳ್ಳನ್ನು ಹೇಳಿದರೆ ಏನು ಮಾಡೋದು? ಈ ಅಮ್ಮನಿಗೆ ಎಲ್ಲೋ ತಲೆಗಿಲೆ ಕೆಟ್ಟು ಹೋಗಿರಬೇಕು. ಹೋಗಲಿ ಬಿಡಿ, ಮಮತಾಗೆ ಏನು ಮಾಡಬೇಕು ಅನ್ನೋದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಇನ್ನು ಮಾಜಿ ಕ್ರಿಕೆಟಿಗ TMC ಸಂಸದ ಯೂಸಫ್ ಪಠಾಣ್ BJPಗೆ ಸವಾಲನ್ನು ಹಾಕ್ತಾ ಇದ್ದಾರೆ. ಮುಂದಿನ 50 ವರ್ಷ ಬಂಗಾಳದಲ್ಲಿ TMC ಅಧಿಕಾರದಲ್ಲಿರುತ್ತೆ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅಂತಿದ್ದಾರೆ.
ಇವತ್ತು ಇದನ್ನು ಮಾತಾಡ್ತಾ ಇರೋ ಈ ಅಯೋಗ್ಯ ಸಂಸದ ಯೂಸಫ್ ಪಠಾಣ್ ಮುರ್ಷಿದಾಬಾದ್ ಗಲಭೆಯಾಗಿ ಹೊತ್ತಿ ಉರಿಯುವಾಗ ನಾಪತ್ತೆಯಾಗಿದ್ದ. ಈಗ ನೋಡಿದರೆ ಚುನಾವಣೆ ಹತ್ತಿರಕ್ಕೆ ಬಂದಾಗ ಅದೇನೋ ಮಾಡಿ ದಬಾಕಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾನೆ. ಇವನು ಯಾವ ಸೀಮೆಯ ಯೋಗ್ಯತೆ ಇದೆ ಅಂತ ಮಾತಾಡ್ತಾನೋ ಗೊತ್ತಿಲ್ಲ. ಇದು ಅಲ್ಲಿನ ಜನರಲ್ಲಿ ಬೇಸರವನ್ನು ಉಂಟು ಮಾಡ್ತಾ ಇದೆ. ಕೈಲಾಗೋದ ಅಯೋಗ್ಯ ಇವತ್ತು ಬಂದ ಮಾತಾಡ್ತಾ ಇದ್ದಾನಲ್ಲ, ಇವನ ಯೋಗ್ಯತೆಗೆ ಬೆಂಕಿ ಹಾಕ ಅನ್ನೋದನ್ನ ಬೆಂಗಾಳಿ ಭಾಷೆಯಲ್ಲಿ ಬೈಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಆರ್ಜಿಕರ್ ಕಾಲೇಜಲ್ಲಿ ಅತ್ಯಾಚಾರಕ್ಕೆ ತನ್ನ ಮಗಳನ್ನು ಕಳ್ಕೊಂಡಿರೋ ತಾಯಿ ಪ್ರಚಾರದ ಸಮಯದಲ್ಲಿ ಕಣ್ಣೀರು ಹಾಕ್ತಾ ಮಮತಾ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸದೆ ಬಿಡಲ್ಲ ಅನ್ನೋ ಶಪಥವನ್ನ ಮಾಡ್ತಾ ಇದ್ದಾರೆ. ಹಾಗಂತ ಅಲ್ಲಿ ಬಿಸಿ ಇಲ್ವಾ ಅಂದ್ರೆ ಖಂಡಿತ ತುಂಬ ಬಿಸಿಯರಿದೆ ಅನ್ನೋದು ನಿಜ. ಇದನ್ನು ನಿಭಾಯಿಸೋದು ಸುಲಭದ ಮಾತಲ್ಲ. ಪ್ರತಿದಿನ ಸೆಕ್ಯೂರಿಟಿ ಹೆಚ್ಚಿಸ್ತಾನೇ ಇದೆ ಚುನಾವಣಾ ಆಯೋಗ. ಈಗ ಚುನಾವಣಾ ಆಯೋಗ ಪ್ರತಿ ಬೂತುಗಳಲ್ಲೂ 360 ಡಿಗ್ರಿ ಕ್ಯಾಮೆರಾಗಳನ್ನು ಅಳವಡಿಸೋಕೆ ನಿರ್ಧಾರ ಮಾಡಿದೆ. ಅದರ ಜೊತೆಗೆ ಯಾವುದೇ ಬೂತುಗಳ ಬಳಿ ಗುಂಪು ಸೇರಿದರೆ AI ಪವರ್ ಸೆನ್ಸಾರ್ ಇರೋ ಮಾಹಿತಿಯನ್ನು ಪಡೆಯೋ ಪ್ಲ್ಯಾನ್. ಯಾವುದೇ ಬೂತುಗಳಲ್ಲಿ ಗಲಾಟೆ ಅಕ್ರಮದ ಮಾಹಿತಿ ಬಂದರೂ ಅಲ್ಲಿ ಮತ್ತಷ್ಟು ಸೆಕ್ಯೂರಿಟಿ ಜಾಸ್ತಿ ಮಾಡಿ ರೀಪೋಲಿಂಗ್ ಮಾಡಲಾಗತ್ತೆ. ಮತದಾರರನ್ನು ಯಾರಾದರೂ ಹೆದರಿಸೋ ಕೆಲಸವನ್ನು ಮಾಡಿದರೆ ಯಾವುದೇ ವಾರೆಂಟ್ ಇಲ್ಲದೆ ಒದ್ದು ಒಳಗೆ ಹಾಕಲಾಗತ್ತೆ. ಬೂತುಗಳನ್ನು ಕಬ್ಜಾ ಮಾಡಿಕೊಂಡು ಗೆಲ್ಲೋ ಯೋಚನೆ ಇದ್ದರೆ ಅವುಗಳನ್ನು ಮರೆತು ಬಿಡಿ ಅನ್ನೋದನ್ನು ಚುನಾವಣಾ ಆಯೋಗ ನೇರವಾಗಿ ಹೇಳ್ತಾ ಇದೆ. ಇದೇ ಮೊದಲ ಬಾರಿಗೆ ಭಾರತದ ಇತಿಹಾಸದಲ್ಲೇ ಇಷ್ಟೊಂದು ಸೆಕ್ಯೂರಿಟಿ ಜೊತೆಗೆ ಚುನಾವಣೆ ನಡೀತಾ ಇರೋದು. ಇದೊಂದು ದೊಡ್ಡ ಪಾಠ ಆಗಲೇಬೇಕು. ಇದರ ಮಧ್ಯೆ ಇತ್ತೀಚಿನ ಚುನಾವಣಾ ಸಮೀಕ್ಷೆಗಳು ಮಮತಾ ಗೆಲ್ಲೋ ಶೇಕಡಾವಾರು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಬಿಜೆಪಿಯ ಗೆಲುವಿನ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇವೆ. ಈಗ ಮೋದಿ ಬಂದು ದೀದಿಯನ್ನು ಬೂದಿ ಮಾಡೋ 6 ಗ್ಯಾರಂಟಿಗಳನ್ನು ಕೊಟ್ಟರೆ ಅವುಗಳು ಜನರಿಗೆ ಭರವಸೆಯನ್ನು ಹುಟ್ಟು ಹಾಕಿದರೆ ಪಾಪ ಮಮತಾ ಅನ್ನೋ ರಾಕ್ಷಸಿ ದೇಶವನ್ನು ಬಿಟ್ಟು ಓಡಿ ಹೋಗೋ ಪರಿಸ್ಥಿತಿ ಬಂದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಇದು ಗೆಳೆಯರೆ, ಬಂಗಾಳದಲ್ಲಿ ಮೋದಿಯ ಗ್ಯಾರಂಟಿಗೆ ಮಮತಾ ಅನ್ನೋ ದೀದಿ ಬೂದಿ ಆಗ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.